450ಕ್ಕೂ ಹೆಚ್ಚು ದಿನ ಅಂದ್ರೆ 16 ತಿಂಗಳು ಕಳೆದೋಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಗಲಿ, ಇಲ್ಲಿರ್ತಕ್ಕಂಥ ಮಹಿಳೆಯರಾಗಲಿ, ಇದು ನಾವು ಮೊದಲನೇ ದಿನ ಪ್ರವೇಶ ಮಾಡ್ತಿರ್ತಕ್ಕಂಥದ್ದಲ್ಲ, ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದೆ. ಅದನ್ನ ನೋಡಿ ನಾವು ಬಂದಿರತಕ್ಕಂಥದ್ದಲ್ಲ. ರಾಜಕೀಯವಾಗಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನೀವು ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವರಿಗೆ ತೋರಿಸಿರ್ತಕ್ಕಂಥ ಪ್ರೀತಿ, ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ತಲೆವಾಗಿ ಇವತ್ತು ನಿಮ್ ಜೊತೆ ನಿಂತಕ್ಕಂಥ ಒಂದು ಕೆಲಸ ದೇವೇಗೌಡರ ಕುಟುಂಬದ ಕುಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯ ಒಂದು ಆದ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ನೋಡ್ತಾ ಇದ್ದೇವೆ, ಫಲವತ್ತಾದಂತ ಒಂದು ಭೂಮಿಯ ಸಾಕಷ್ಟು ಜನ ಯೂಟ್ಯೂಬರ್ಸ್, ಸಾಕಷ್ಟು ಜನ ಮಾಧ್ಯಮ ಮಿತ್ರರು, ಇಲ್ಲಿರ್ತಕ್ಕಂಥ ಯುವಕ ಮಿತ್ರರು ಟಿವಿ ನೋಡಿದಾಗ ನೀವು ಮಾತಾಡ್ತಾ ಇದ್ದೀವಿ, ಪ್ರತಿಯೊಂದು ಅಂಶ ಗಮನಿಸ್ತಾ ಇದ್ದೇನೆ ನಾನು. ನಿಮ್ಮಲ್ಲಿ ಇರ್ತಕ್ಕಂಥ ಆಕ್ರೋಶ ಹೇಗಿದೆ, ಇಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡ ಹೇಳಿದೆ. ರಾತ್ರೋರಾತ್ರಿ ಜೂನ್ 12ನೇ ತಾರೀಕು ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರೆ. 3 ಹಳ್ಳಿಗಳು ಕವರ್ ಆಗ್ತದೆ. ಅದರಲ್ಲಿ ಸರಿಸುಮಾರು 755 ರೈತ ಕುಟುಂಬಗಳಲ್ಲಿ 641 ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಯಾವ ರೀತಿ ನಾವು ಇದನ್ನ ಕೆಟಗರೈಸ್ ಮಾಡಿದೀವಿ ಅಂದ್ರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು 81% ಜನ ಇವತ್ತು ಈ 3 ಹಳ್ಳಿಗಳಲ್ಲಿ ಅಂತಿಮ ಅಧಿಸೂಚನೆಯನ್ನು ನೋಡ್ತಿದ್ದಾರೆ ರಾಜ್ಯ ಸರ್ಕಾರ. ಎಲ್ಲಿ ಹೋಗ್ತೀರಾ, ಎಲ್ಲಿ ಬದುಕು ಕಟ್ಕೊಳ್ಳಿಕ್ ಸಾಧ್ಯ? ಒಂದು ಮಾತು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಬರ್ತಾರೆ ದಲ್ಲಾಳಿಗಳು ಬಿಟ್ಟಿದ್ದಾರೆ. ಮಂಜಣ್ಣವ್ರು ಕೇಳಿದೆ, ಹೊಸೂರು ಗ್ರಾಮಕ್ಕೆ ಹೋಗಿದ್ವಿ, ಯಾರು ಮಂಜಣ್ಣ ಇದು ರೈತರ ಮುಖ ಕಾಣ್ತಾ ಇಲ್ವಲ್ಲ ಅಂತ. ಮಂಜಣ್ಣ ನನ್ ಗಾಡಿಲಿ ಕುಂತ್ಕೊಂಡು ಹೇಳಿದ್ರು, ಇಲ್ಲ ಇಲ್ಲಿ 1 ಜನ ದಲ್ಲಾಳಿಗಳು ಬಿಟ್ಟವ್ರೆ, ದಿನ ಬೆಳಗ್ಗೆ ತಲೆ ಕೆಡಿಸ್ತಾರೆ, ನೀವೇನಾದ್ರೂ ಕೋರ್ಟ್ ಕಚೇರಿ ಅಂತ ಹೋದ್ರೆ ಮತ್ತೆ ನಿಮ್ಗೆ ಇರ್ತಕ್ಕಂಥ 1 ಎಕರೆ ಭೂಮಿನೋ ಅದ್ರಲ್ಲಿ 1/2 ಎಕರೆ ನೀವು ವಕೀಲರಿಗೆ ಬರ್ಕೊಡ್ಬೇಕಾಗ್ತದೆ, ದಯವಿಟ್ಟು ಕೊಟ್ಬಿಡಿ ಎಲ್ಲ ಅಂತಕ್ಕಂಥದ್ದನ್ನ ಒಳಗಡೆಯಿಂದ ಕೂತ್ಕೊಂಡು ವ್ಯವಸ್ಥಿತವಾಗಿ ಸಂಚನ್ನ ರೂಪಿಸ್ತಾ ಇದ್ದಾರೆ. ಅದಕ್ಕೆ ಕೂಲ ಕೊಡ್ತಾ ಇರ್ತಕ್ಕಂಥ ಯಾರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ದಯವಿಟ್ಟು ನಿಮ್ಮಲ್ಲಿ ಒಗ್ಗಟ್ಟು ಯಾವುದೇ ಕಾರಣಕ್ಕೂ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಮ್ಮ ರೈತರಲ್ಲಿ ಒಗ್ಗಟ್ಟನ್ನ ಮುರಿತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ನೀವು ಒಮ್ಮತದಿಂದ ಯಾವ ರೀತಿ ಗಟ್ಟಿ ನಿಲುವಿಂದ ನಿಂತಿದ್ದೀರಿ, ನೀವು ಇದೇ ಗಟ್ಟಿ ನಿಲುವಿಂದ ನಿಂತ್ರೆ ಯಾರು ಕೂಡ ಅರ್ಧ ಇಂಚ್ ಭೂಮಿನೂ ಕೂಡ ಇವತ್ತು ನಿಮ್ಮ ಭೂಮಿಯನ್ನು ಕಸ್ಕೊಳ್ತಕ್ಕಂಥದ್ದಾಗ್ಲಿ, ವಶಪಡಿಸ್ಕೊಳ್ತಕ್ಕಂಥದ್ದಾಗ್ಲಿ ಸರ್ಕಾರ ಮಾಡ್ತಕ್ಕಂಥದ್ದಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಡಿ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಶಾರದಮ್ಮನವರು ಕೂಡ ಬಂದಿದ್ದಾರೆ, ಶಿವಮೊಗ್ಗ ಗ್ರಾಮಾಂತರದ ಶಾಸಕರು ಅಮ್ಮವರು ಭಾಗವಹಿಸಿದ್ದಾರೆ, ಕರಿಯಮ್ಮನವರು ಎಲ್ಲರೂ ಕೂಡ ಇದ್ದೇವೆ. ನಮ್ಮ ಕರ್ತವ್ಯ ಇದೆ ಇವತ್ತು. ಹಾಗಾಗಿ ಇನ್ನೊಂದು ಮಾತನ್ನ 2-3 ಅಂಶಗಳನ್ನ ತಿಳಿಸ್ತೇನೆ. ನಿಮ್ಗೆ ಗೊತ್ತಿದೆ, ನಾನು ಪತ್ರಿಕಾಗೋಷ್ಠಿ ಕರೆದು ಒಂದು ಮಾತು ಹೇಳಿದೆ. ಇವತ್ತು ಈ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದಕ್ಕೆ ಇದರ ಸಂಪೂರ್ಣ ವೆಚ್ಚ ಎಷ್ಟಪ್ಪ ಅಂದ್ರೆ 18,000 ಕೋಟಿ. ಆ 18,000 ಕೋಟಿಯಲ್ಲಿ ಹುಡುಕೋದಿಂದ ಇವತ್ತು ಲೋನ್ ಅನ್ನ ತಗೊಂಡ್ ಬರ್ಲಿಕ್ಕೆ ಸ್ಯಾಂಕ್ಷನ್ ಲೆಟರ್ ಕೂಡ ತಗೊಂಡ್ ಬಂದಿದ್ದಾರೆ. ಆ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಏನ್ ಬರ್ತಿದ್ದಾರಪ್ಪ ಅಂದ್ರೆ, ರೈತರ ಹತ್ರ ನೀವು ಹೋಗಿ ಸಹಿ ಹಾಕ್ಸ್ಕೊಂಡಿದ್ದೀರಾ, ರೈತರ ಒಪ್ಪಿಗೆಯನ್ನ ಪಡೆದಿದ್ದೀರಾ ಅಂತಕ್ಕಂಥದ್ದನ್ನ ಇವತ್ತು ಹುಡ್ಕೋದವ್ರು ಕೇಳ್ತಾ ಇದ್ದಾರೆ. ನೀವು ಯಾವುದೋ ವೈಯಕ್ತಿಕವಾಗಿ ಎಲ್ಲಾದ್ರೂ ಹೋಗ್ಬಿಟ್ಟು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿದಾಗ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಅಡಮಾನ ಮಾಡಬೇಕು ಅಂತಾರೆ, ಮತ್ತೆ ನಿಮ್ಗೆ ಯಾಕೆ ನಾವು ಸಾಲವನ್ನ ಕೊಡಬೇಕು ಅಂತ ಕೇಳ್ತಾರೆ. ಸರ್ವಸಾಮಾನ್ಯ ಅಲ್ವಾ? ಅದೇ ರೀತಿ ಸರ್ಕಾರಕ್ಕೂ ಕೂಡ ಹುಡ್ಕೋದಿಂದ ಇವತ್ತು ಲೋನ್ ಅನ್ನ 12,000 ಕೋಟಿಯನ್ನ ಏನು ಕೊಡೋಕೆ ಸ್ಯಾಂಕ್ಷನ್ ಲೆಟರ್ ತಗೊಂಡ್ಬಂದಿದ್ದಾರೆ. ಯಾವ ಕಾರಣಕ್ಕೂ ಕೂಡ 10 ರೂಪಾಯಿ ಬಿಡುಗಡೆ ಆಗೋದಿಲ್ಲ. ಅಲ್ಲೆಲ್ಲೋ PMID ಬೆಂಗಳೂರು, ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿ ಅದನ್ನ ಅಡಮಾನ ಇಟ್ಟಿದ್ದಾರೆ. BDO ಈಕ್ವಿಟಿ 2,000 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 87% ಲೋನ್ ಅನ್ನ ತಗೊಂಡು, ಸಾಲ ತಗೊಂಡು ಈ ಪ್ರಾಜೆಕ್ಟ್ ನ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಪ್ರಗತಿಗೋಸ್ಕರ ಮಾಡ್ತಾ ಇದ್ದಾರೆ? ನಿಮ್ ಕೈಗಳಲ್ಲಿ ಬೋರ್ಡ್ ಇಟ್ಕೊಂಡಿದ್ವಿ. 33,500 ಕೋಟಿ ಇರ್ತಕ್ಕಂಥ ಲಾಭವನ್ನ ಯಾವ ರಿಯಲ್ ಎಸ್ಟೇಟ್ ಕಂಪನಿಗಳು ಕೊಟ್ಟಿದ್ದೀರಿ, ಯಾವ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ, ಆ ಅನುಕೂಲದಲ್ಲಿ ನಿಮಗೆ ಬರ್ತಕ್ಕಂಥ ಆದಾಯ ಎಷ್ಟು, ನೀವು ಮಾತಾಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಏನು, ಇದನ್ನ ದಯವಿಟ್ಟು ಕೇಳಬೇಕಣ್ಣ. ನಾವೆಲ್ಲ ಕೂತ್ಕೊಂಡು ಇವತ್ತು ಅಷ್ಟು ಸುಲಭವಾಗಿ ರೈತರು ಬರ್ತಕ್ಕಂಥವ್ರಲ್ಲ. ನಮಗ್ ಗೊತ್ತಿದೆ, ನೀವೆಲ್ಲ ಶ್ರಮಜೀವಿಗಳು. ಅತಿವೃಷ್ಟಿಯಾಗ್ಲಿ ಅನಾವೃಷ್ಟಿಯಾಗ್ಲಿ ನೀವು ಬೇರೆ ಇನ್ಯಾವುದು ವಹಿವಾಟುಗಳು ವ್ಯಾಪಾರಗಳು ಹೋದಂತವರಲ್ಲ, ತಲೆ ಹಾಕಂತವರಲ್ಲ. ಕಷ್ಟನೋ ಸುಖನೋ ಭೂಮಿಯನ್ನು ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೀವಿ. ಕಣ್ಣಾರೆ ನೋಡಿದ್ದೇನೆ,
ನಮ್ಮ ಮಂಜಣ್ಣ ಅವ್ರ ಜೊತೆ ನಡಿ ಮಂಜಣ್ಣ, ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಕರ್ಕೊಂಡು ಹೋಗುವಂತ ಬಂದಿದ್ವು. ನೋಡಿದ್ದೇವೆ ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಮಂಜಣ್ಣ ಅವ್ರು ಬರ್ಬೇಕು ದಯವಿಟ್ಟು. ಹೈನುಗಾರಿಕೆಯ ಮೇಲೆ ಜೀವನವನ್ನ ರೂಪಿಸಿರ್ತಕ್ಕಂಥ ಅತಿ ಸಣ್ಣ ರೈತರು, ಜಮೀನು ಇಟ್ಕೊಂಡಿಲ್ಲ, ಗುತ್ತಿಗೆಗೆ ಭೂಮಿಯನ್ನ ಪಡ್ಕೊಂಡಿದ್ದಾರೆ. ಕೊನೆಗೆ 5, 6, 7, 8 ಹಸಗಳನ್ನ ಸಾಕೊಂಡು ಕೊನೆಗೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಆ ಆಧಾರದ ಮೇಲೆ ಗೌರವವಾಗಿ ಅವ್ರ ಮನೆ ನಡೀತಾ ಇದೆ. 33,500 ಕೋಟಿ ಇರ್ತಕ್ಕಂಥ ಲಾಭವನ್ನ ಯಾವ ರಿಯಲ್ ಎಸ್ಟೇಟ್ ಕಂಪನಿಗಳು ಕೂಡ ಕೊಟ್ಟಿದ್ದೀರಿ, ಯಾವ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ, ಆ ಅನುಕೂಲದಲ್ಲಿ ನಿಮಗೆ ಬರ್ತಕ್ಕಂಥ ಆದಾಯ ಎಷ್ಟು, ನೀವು ಮಾತಾಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಏನು, ಇದನ್ನ ದಯವಿಟ್ಟು ಕೇಳಬೇಕಣ್ಣ. ನಾವೆಲ್ಲ ಕೂತ್ಕೊಂಡು ಇವತ್ತು ಅಷ್ಟು ಸುಲಭವಾಗಿ ರೈತರು ಬರ್ತಕ್ಕಂಥವ್ರಲ್ಲ. ನಮಗ್ ಗೊತ್ತಿದೆ ನೀವೆಲ್ಲ ಶ್ರಮಜೀವಿಗಳು. ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ನೀವು ಬೇರೆ ಇನ್ಯಾವುದು ವಹಿವಾಟುಗಳು ವ್ಯಾಪಾರಗಳು ಹೋದಂತವ್ರಲ್ಲ, ತಲೆ ಹಾಕಂತವ್ರಲ್ಲ. ಕಷ್ಟನೋ ಸುಖನೋ ಭೂಮಿಯನ್ನು ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೀವಿ. ಕಣ್ಣಾರೆ ನೋಡಿದ್ದೇನೆ ನಮ್ಮ ಮಂಜಣ್ಣ ಅವ್ರ ಜೊತೆ ನಡಿ ಮಂಜಣ್ಣ, ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಕರ್ಕೊಂಡು ಹೋಗುವಂತ ಬಂದಿದ್ವು. ನೋಡಿದ್ದೇವೆ ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಮಂಜಣ್ಣ ಅವ್ರು ಬರ್ಬೇಕು ದಯವಿಟ್ಟು. ಹೈನುಗಾರಿಕೆಯ ಮೇಲೆ ಜೀವನವನ್ನ ರೂಪಿಸಿರ್ತಕ್ಕಂಥ ಅತಿ ಸಣ್ಣ ರೈತರು, ಜಮೀನು ಇಟ್ಕೊಂಡಿಲ್ಲ, ಗುತ್ತಿಗೆಗೆ ಭೂಮಿಯನ್ನ ಪಡ್ಕೊಂಡಿದ್ದಾರೆ. ಕೊನೆಗೆ 5, 6, 7, 8 ಹಸಗಳನ್ನ ಸಾಕೊಂಡು ಕೊನೆಗೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಆ ಆಧಾರದ ಮೇಲೆ ಗೌರವವಾಗಿ ಅವ್ರ ಮನೆ ನಡೀತಾ ಇದೆ.